ದೇವರ ಪರಿಶುದ್ಧುಳ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ವೀಕ್ಷಕರೇ, ದೇವರ ಕೃಪೆಯಿಂದ ನಾವೊಂದು ಈ ಮುಂಜಾನೆಯ ಸಮಯಕ್ಕೆ ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ಆತನ ಪಾದದ ಬಳಿಗೆ ನಾವು ಬಂದಿದ್ದೇವೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಆಗಿದ್ದ ರೀತಿಯಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಬರುವಾಗ ನಾವು ವಾಕ್ಯದೊಂದಿಗೆ ಏನು ಮಾಡಬೇಕೆಂಬುದಾಗಿ ಕಳೆದ ಇಂದಿನ ಶನಿವಾರಗಳಿಂದ ನಾವು ನೋಡಿಕೊಂಡು ಬಂದಿರುವಂತೆ ಇವತ್ತು ಕೂಡ ನಾವು ದೇವರ ಕೃಪೆಗನುಸಾರವಾಗಿ ಪವಿತ್ರಾತ್ಮನ ಸಹಾಯದೊಂದಿಗೆ ವಾಕ್ಯದೊಂದಿಗೆ ನಾವು ಏನು ಮಾಡೋಣ ಎಂಬುದಾಗಿ, ಏನು ಮಾಡಬೇಕೆಂಬುದಾಗಿ ಕೂಡ ನಾವು ತಿಳಿದುಕೊಳ್ಳೋಣ. ಇದಕ್ಕೆ ಅಕ್ಷರವಾಗಿ ದೇವರ ವಾಕ್ಯದಿಂದಲೇ ನಮ್ಮೊಬ್ಬೊಬ್ಬರ ಪ್ರಾಣ, ಆತ್ಮ, ಶರೀರಕ್ಕೆ ಸಂಬಂಧಪಟ್ಟಂತ ಈ ನಮ್ಮ ಆಧ್ಯಾತ್ಮ ಜೀವಿತಕ್ಕೆ ನಾವು ಚಿಂತನೆ ಮಾಡಿಕೊಳ್ಬೇಕಾದದ್ದು ವಿಚಾರವೂ ಕೂಡ ಇದಾಗಿರುತ್ತದೆ. ಈ ವ್ಯಕ್ತಿತ್ವ ಜೀವಿತದಲ್ಲಿ ಕರ್ತನ ಸಂಪರ್ಕವು ಅಂದರೆ ವಾಕ್ಯದ ಸಂಪರ್ಕವು ಇರಬೇಕೆಂಬುದೇ ದೇವರ ವಾಕ್ಯವಾಗಿದೆ. ಮತ್ತು ದೇವರ ವಾಕ್ಯವನ್ನೇ ವ್ಯಕ್ತಿಯ ಜೀವಿತದಲ್ಲಿ ಆರಂಭಿಸಬೇಕು ಅಥವಾ ಪ್ರಾರಂಭಿಸಬೇಕೆಂಬುದಾಗಿ ಕೂಡ ವಾಕ್ಯ ಓದುತ್ತಾ ಇದ್ದೇವೆ. ಆದ ಕಾರಣ ನಾವು ಇವಾಗ ಈ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ನುಡಿಯುವುದು ಏನಂತ ಹೇಳಿದ್ರೆ, ವಾಕ್ಯದೊಂದಿಗೆ ನಾವು ಏನು ಮಾಡಬೇಕೆಂಬುದಾಗಿ ಒಂದು ಸ್ಪಷ್ಟವಾದಂಥ ಒಂದು ನಮ್ಮ ಆತ್ಮಿಕ ಚಿಂತನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಅಲ್ಲೇ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಇಗೋ ನಾವು ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯವನ್ನು ಕೇಳುವಂತೆಯೂ ನೀನು ಮಾತಾಡುವ ಒಂದೊಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಳ್ಳುವಂತೆಯೂ, ಆ ವಾಕ್ಯದಿಂದ ನಾವೊಂದು ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಹೊಂದಿಕೊಳ್ಳುವಂತೆಯೂ ನೀನು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ವಾಕ್ಯವನ್ನು ಕೇಳ್ತಿರುವ ಸಮಯದಲ್ಲಿ ನಾವು ಏನಾಗಿದ್ದೇವೆ, ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಜೀವಿತದ ವಿಷಯ ಏನಾಗಿದೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಆದ ಕಾರಣ ಪರಿಶುದ್ಧಾತ್ಮ ದೇವರೇ, ನೀನು ಇದನ್ನು ನಡೆಸಿಕೊಳ್ಬೇಕೆಂಬುದಾಗಿ ಈ ನನ್ನ ಪ್ರಿಯ ವಿಷಯದ ನನ್ನ ಪ್ರಿಯ ವೀಕ್ಷಕರನ್ನು ನೀನು ಅವರನ್ನು ಮುಟ್ಟಬೇಕೆಂಬುದಾಗಿ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೀಗೆಲ್ಲ ನಿನ್ನ ಪಾದಕ್ಕೆ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಒಂದು ಗಂಭೀರವಾದಂಥ ದೇವರ ವಾಕ್ಯದಕ್ಕೆ ಬರುವಾಗ ನಾವು ದೇವರ ವಾಕ್ಯದ ವಸ್ತ್ರವನ್ನ ಸಿದ್ಧ ಮಾಡಿಕೊಂಡ್ರೆ ಸಾಲದು. ಆ ಯೇಸು ಕ್ರಿಸ್ತನಿಗಾಗಿ ಸಿದ್ಧವಾಗಿ ಕಾದಿರುವುದು ಬಹಳ ಪ್ರಾಮುಖ್ಯವಾಗಿದೆ. ಇದು ನಮ್ಮ ಆಧ್ಯಾತ್ಮ ಜೀವಿತದ ಇನ್ನೊಂದು ಹೆಜ್ಜೆ ಆಗಿರುತ್ತದೆ. ಈ ನಮ್ಮ ಆಧ್ಯಾತ್ಮಿಕ ಒಂದು ಹೆಜ್ಜೆಯ ಪ್ರಾರಂಭ ಶೈಲಿ ಅಥವಾ ಪ್ರಾರಂಭದ ಒಂದು ಹೆಜ್ಜೆ ವಾಕ್ಯ. ಈ ವಾಕ್ಯಕ್ಕೆ ನಾವಿರಬೇಕು, ವಾಕ್ಯ ನಮ್ಮೊಂದಿಗಿರಬೇಕೆಂಬುದಾಗಿದೆ. ಯಾವಾಗ ನಮ್ಮ ನೋಟಕ್ಕೂ, ಯಾವಾಗ ನಮ್ಮ ಹೃದಯದ ನೋಟಕ್ಕೂ ದೇವರ ವಾಕ್ಯವಾಗಿದೆಯೋ, ಅದು ಪ್ರತಿಬಿಂಬಿಸ್ತಾ ಇದೆಯೋ, ಆ ವಾಕ್ಯವು ನಮ್ಮ ಆತ್ಮಿಕ ಜೀವಿತದಲ್ಲಿ ಅದು ಕಾರ್ಯವನ್ನು ಮಾಡುವಂಥದ್ದಾಗಿದೆ ಎಂಬುದಾಗಿಯೂ
ಮತ್ತು ವಾಕ್ಯ ನಮ್ಮ ಜೀವಿತದಲ್ಲಿ ಬರುವಾಗ ಈ ಒಂದು ಪಾಪದ ಕಲಕ್ಷ್ಮ, ದುರಭ್ಯಾಸದ ಕಲಕ್ಷ್ಮ, ಈ ಲೋಕದ ಅನೇಕ ಸಂಗತಿಗಳ ಕಲಕ್ಷ್ಮ ಅದು ಸಂಪೂರ್ಣವಾಗಿ ಅದು ತೊಲಗಿ ಹೋಗುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಪ್ರಕಟ ಮಾಡುತ್ತದೆ. ಇದರಲ್ಲಿ ಯಾವಾಗ ನಡೆಯುವುದು ಅಂತ ಹೇಳಿದರೆ, ಯಾವಾಗ ವಾಕ್ಯವನ್ನು ನಾವು ಆತ್ಮಿಕ ದೃಷ್ಟಿಯಲ್ಲಿ ಸೂಕ್ಷ್ಮವಾಗಿ ನಾನು ನೋಡಿದಾಗ, ನಮ್ಮ ಆತ್ಮಿಕ ದೃಷ್ಟಿಯಲ್ಲಿ ಅದನ್ನು ಗಮನಿಸುವಾಗ ಆಗವೇ ಮಾತ್ರವೇ ಅದು ತಿಳಿಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತದೆ. ಆದ್ರೆ ಈಗ ನಾನು ಕಾದುಕೊಳ್ಬೇಕಾಗಿದೆ. ನನ್ನ ಎರಡನೇ ಬರುಣಕ್ಕೆ ನಾನು ನಮ್ಮನ್ನೇ ನಾವು ತಯಾರು ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ಕಾದು ಕೂತ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಖಂಡಿತ ನಮ್ಮ ಮದಲಿಂಗನು ಬರುವ ಟೈಮ್ ಹತ್ರವಾಗುತ್ತಾ ಇದೆ. ಅದ ಮೊದಲಿಗಿತ್ಯ ವಸ್ತ್ರ ಅದು ಹೇಗಿರ್ತಾನೆ, ಅದು ಪರಿಶುದ್ಧವಾಗಿರ್ಬೇಕೆಂಬುದಾಗಿಯೇ, ನೀತಿವಂತಿಕೆಯಾಗಿರ್ಬೇಕೆಂಬುದೇ, ಒಂದು ಒಳ್ಳೆಯ ಒಂದು ಜೀವಿತದೊಂದಿಗೆ ಇರಬೇಕೆಂಬುದಾಗಿದೆ. ಹಾಗೆಯೇ ಈ ಮೊದಲಿಗಿತ್ಯ ಸ್ವಭಾವ ಇದಾಗಿರ್ಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಅದಕ್ಕೆ ದೇವರ ಆ ವಾಕ್ಯ ಹೇಳ್ತದೆ, ನಾನು ಸಿದ್ಧ ಮಾಡಿಕೊಳ್ಳುವ ರೀತಿ ಏನೆಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಮ್ಮ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ ನಾವು 11ನೇ ಅಧ್ಯಾಯ ಅಲ್ಲಿ ನಾವು 2ನೇ ವಚನ ಓದಿಕೊಳ್ಳುವಾಗ, ಯಾಕಂದ್ರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸ್ತೇನೆ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಕೊರಿಂಥ ಎಂಬಂತ ಸಭೆಯವರಿಗೆ ಈ 2ನೇ ಪತ್ರಿಕೆಯನ್ನು ಬರೆಯುತ್ತಾ ಇದ್ದೇನೆ. ಈ ಅಪೊಸ್ತಲ ಎಂಬಂತ ದೇವ ಭಕ್ತ, ದೇವರ ಸೇವಕ, ಈ ಸೇವಕನಿಗೆ ಒಂದು ವ್ಯಕ್ತಿಯ ಪ್ರಾಣದ ಬಗ್ಗೆ ಆತ್ಮದ ಬಗ್ಗೆ ಚಿಂತೆ ಉಳ್ಳವನಾಗಿ, ಒಂದು ಆತ್ಮ ನಷ್ಟವಾಗಬಾರ್ದು ಎಂಬುದಾಗಿ, ಒಂದು ಆತ್ಮ ದೇವರಿಂದ ಕಳ್ಕೊಳ್ಬಾರ್ದು ಎಂಬುದಾಗಿ, ದೇವರು ಯಾವ ರೀತಿ ತನ್ನ ಜನರು ಚಿಂತಿಸ್ತಾ ಇದ್ದನು, ಇವನು ಕೂಡ ತನ್ನ ಆತ್ಮದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ಇತರ ಜನರ ಬಗ್ಗೆ ಚಿಂತಿಸ್ತಾ ಇದ್ದಾನೆ ಕೊರಿಂಥ ವಿಶ್ವಾಸಿಗಳ ವಿಷಯದಲ್ಲಿ. ಈ ಕೊರಿಂಥ ವಿಶ್ವಾಸಿಗಳು ಅನೇಕ ರಕ್ಷಣೆಗೆ ಹೊಂದಿದ್ದಾರೆ, ಕೆಲವರು ಹೊಂದದೆ ಹೋಗಿದ್ದಾರೆ. ಈ ರಕ್ಷಣೆ ಹೊಂದಿದವರಿಗೂ ಇಲ್ಲಿ ಅಪೊಸ್ತಲನಾದ ಪೌಲನು ಒಳ್ಳೆ ಮಾದರಿಯಾಗಿ ಈ ಪತ್ರಿಕೆಯನ್ನು ಬರೆಯುತ್ತಾ ಇದ್ದಾನೆ. ಇಲ್ಲಿ ಈ ಅರ್ಥದಿಂದ ನಾವೊಂದು ಚೆನ್ನಾಗಿ ಗ್ರಹಿಸಿಕೊಳ್ಬೇಕಾಗಿದೆ. ಯಾವ ರೀತಿ ಆಗಿನ ಕಾಲದಲ್ಲಿ ಪೌಲನು ತನ್ನ ಇಲ್ಲಿ ಹೇಳಿದಂತ ಮಾತಿನ ಪ್ರಕಾರ ಚಿಂತೆ ಉಳ್ಳವನಾಗಿದ್ದನು, ಹಾಗೆ ಅದೇ ಪ್ರಕಾರ ಈ ಕಡೆ ದಿನಗಳಲ್ಲಿ ಕೂಡ ಹಾಗೆ ಪವಿತ್ರಾತ್ಮನು ಕೂಡ ನಮ್ಮೆಲ್ಲರ ಬಗ್ಗೆ ಚಿಂತೆ ಮಾಡುವನಾಗಿದ್ದಾನೆ. ಅದಕ್ಕೆ ಸ್ಪಷ್ಟವಾಗಿ ನಾವು ಕೆಳಗೆ ಓದುವಾಗ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನೆಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ಮೊದಲಾಗಿ ವಾಕ್ಯ ಹೇಳ್ತದೆ, ನಿಮ್ಮನ್ನು ಒಬ್ಬನಿಗೆ ಮಾತ್ರ, ಆ ಒಬ್ಬನೆಂದರೆ ಯಾರು? ಯೇಸು ಕ್ರಿಸ್ತನಿಗೆ ಮಾತ್ರವೇ, ಆ ಯೇಸು ಕ್ರಿಸ್ತನಿಗೆ ಮಾತ್ರವೇ ಶುದ್ಧ ಕನ್ನಿಕೆಯಂತೆ ಆಗಿ ಎಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ಅದಕ್ಕೆ ದೇವರ ವಾಕ್ಯ ತಿಳಿಯಪಡಿಸುತ್ತಾ ಇದೆ, ಈ ಮಾನವನಲ್ಲಿ ಶುದ್ಧತೆ ಬೇಕೆಂಬುದಾಗಿ, ಒಂದು ಒಳ್ಳೆಯ ಮನಸ್ಸು ಬೇಕೆಂಬುದಾಗಿ, ಈ ದೇವರ ಒಂದು ನಿಕಟವಾದಂತ ಒಂದು ಅನ್ಯೋನ್ಯತೆ ಬೇಕೆಂಬುದಾಗಿ, ದೇವರಿಗೆ ಒಪ್ಪಿಸಲ್ಪಟ್ಟ ಜೀವಿತವಾಗಿರ್ಬೇಕೆಂಬುದಾಗಿ ಎಲ್ಲ ವಿಷಯದೊಂದಿಗೆ ಪೌಲ ಹೇಳುವುದೇನಂತ ಹೇಳಿದ್ರೆ, ನಿಮ್ಮನ್ನು ನಾನೀಗ ಒಬ್ಬನೇ ಪುರುಷನಿಗೆ, ಅಂದ್ರೆ ಅರ್ಥ ಯೇಸು ಕ್ರಿಸ್ತನಿಗೆ ಶುದ್ಧ ಕನ್ನಿಕೆಯಂತೆ, ಅಂದ್ರೆ ಮೊದಲಿಂಗನು ಯೇಸು ಸ್ವಾಮಿ ಮೊದಲಿಗಿತ್ತಿ ಜನರಾಗಿದ್ದಾರೆ. ಜನರಂದ ಮೇಲೆ ಯಾರ್ಯಾರು ತನ್ನ ಪಾಪವನ್ನ ತೊಳ್ಕೊಳ್ತಾರೋ
ತನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತಾರೋ, ಆ ಯೇಸು ಕ್ರಿಸ್ತನ ಆ ಕಲ್ವಾರಿ ಶಿಲುಬೆ ರಕ್ತದಿಂದ ತನ್ನ ಪಾಪವನ್ನು ತೊಳೆದುಕೊಂಡಿರ್ತಾರೋ, ಯಾರ್ಯಾರು ತೊಳೆದುಕೊಂಡಂತ ಮಕ್ಕಳು ಪರಿಶುದ್ಧರಾಗಿ ಜೀವಿತ ಮಾಡ್ತಾ ಇದ್ದಾರ, ಅವರೇ ಈ ಒಬ್ಬಾತನೇ ಯೇಸು ಕ್ರಿಸ್ತನಿಗೆ ಶುದ್ಧ ಕನ್ನಿಕೆಯಂತೆ ಎಂಬುದಕ್ಕೆ ವಾಕ್ಯ ಓದ್ತಾ ಇದ್ದೇವೆ. ಇದು ನಿಶ್ಚಯ, ಒಂದು ಎಂಗೇಜ್ಮೆಂಟ್ ಎಂಬುದಾಗಿ ಹೇಳ್ತೇವೆ. ಹೌದು, ಬೈಬಲ್ ಇದೆ. ಈಗ ನಿಶ್ಚಯ ಮಾಡಿಕೊಂಡಂತ ಯೇಸು ಕ್ರಿಸ್ತನ ನಿಶ್ಚಯ ಮಾಡಿಕೊಂಡ ಅದು ಎಂಗೇಜ್ಮೆಂಟ್. ಯಾಕೆಂದ್ರೆ ಮುಂದಿನ ಯಾಕೆಂದ್ರೆ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಬರುವನು, ತನ್ನ ಸಭೆ ಎತ್ತಲ್ಪಡುವನು, ಅಲ್ಲಿ ಒಂದು ಪುನಃ ಸ್ಥಾಪನೆ ಆಗಲಿಕ್ಕಿರುವುದರಿಂದ, ಪರಲೋಕದಲ್ಲಿ ಒಂದು ಸ್ಥಾಪನೆ ಆಗಲಿಕ್ಕಿರುವುದರಿಂದ, ಅಲ್ಲಿ ಕ್ರಿಸ್ತನೊಂದಿಗೆ ಇರುವ ದಿನ, ಕ್ರಿಸ್ತನಿಗೆ ಸೇರುವ ದಿನ, ಕ್ರಿಸ್ತನಿಗೆ ಒಟ್ಟಾಗುವ ದಿನ, ಅಲ್ಲಿ ಆತನ ಮಹಿಮೆಯನ್ನು ನೋಡುವಂತ ದಿನ, ಅಲ್ಲಿ ಕರ್ತನೊಂದಿಗೆ ಬೈಬಲ್ ಹೇಳುವ ಪ್ರಕಾರ ಆತನಿಗೆ ಮದುವೆ ಎಂಬುದಾಗಿ ವಾಕ್ಯ. ಆದ ಕಾರಣ ಈ ಬೈಬಲ್ ಹೇಳ್ತದೆ, ಈ ಸಂದರ್ಭದಲ್ಲಿ ನಮ್ಮ ಲೈಫ್ನಲ್ಲಿ, ನಮ್ಮ ಜೀವಿತದಲ್ಲಿ ಈಗ ನಾವು ನಿಜವಾಗಿ ನಾವು ಅರ್ಥ ಮಾಡಿಕೊಂಡು, ಇಲ್ಲಿ ಬೈಬಲ್ ಎಷ್ಟು ಸ್ಪಷ್ಟವಾಗಿ ನಮಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಪೌಲನು ಕೊರಿಂಥದವರನ್ನು ಕ್ರಿಸ್ತನೆಂಬ ಒಂದು ಮದುಮಗನಿಗಾಗಿ ನಿಶ್ಚಯ ಮಾಡುವುದರ ಬಗ್ಗೆ ನೋಡ್ತಾ ಇದ್ದೇವೆ. ಆದ್ರಿಂದ ಇಲ್ಲಿ ಬೈಬಲ್ ಪಠ್ಯ ಬಗ್ಗೆ ಹೇಳ್ತಿದೆ, ಯಾಕೆ ನಾವು ನಿಶ್ಚಯವಾಗದೆ ಆತನಿಗಾಗಿ, ಯಾಕೆಂದ್ರೆ ನಾವು ಅಂತಂದ್ರೆ ಮೊದಲಿಗಿತ್ತಿಯಾಗಿ ಸಿದ್ಧರಾಗಲಾರೆವು. ಯಾಕೆ ಅಂತ ಹೇಳಿದ್ರೆ, ನಿಶ್ಚಯವಾಗುವುದಂದ್ರೆ ಏನು ಒಂದು ಅರ್ಥ ಅಂತ ಹೇಳುವಾಗ ಬೈಬಲ್ ಅಂದ್ರೆ ಕ್ರಿಸ್ತನೊಂದಿಗೆ ಅಥವಾ ವಾಕ್ಯದೊಂದಿಗೆ ಒಂದು ನಿಕಟದ ಒಡಂಬಡಿಕೆಯನ್ನು ಏನಂತ ಹೇಳಿದ್ರೆ ಒಡಂಬಡಿಕೆಯಲ್ಲಿ ಪ್ರವೇಶಿಸುವಂತದ್ದಾಗಿದೆ. ವಾಕ್ಯದೊಂದಿಗೆ ಒಂದು ಒಡಂಬಡಿಕೆಗೆ ನಾವು ಪ್ರವೇಶ ಮಾಡುವುದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಪ್ರವೇಶ ಮಾಡದಿದ್ರೆ ಒಡಂಬಡಿಕೆಯನ್ನು ಮಾಡಲಿಕ್ಕೆ ಆಗುದಿಲ್ಲ, ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಪೊಸ್ತಲ ಪೌಲನು ಇಲ್ಲಿ 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನದಲ್ಲಿ ಅದನ್ನೇ ತನ್ನ ಪತ್ರಿಕೆಯಲ್ಲಿ ಇಲ್ಲಿ ಹೀಗೆ ನುಡಿಯುತ್ತಾ ಇದ್ದಾನೆ, ನಾನೀಗ ನಿಮ್ಮನ್ನು ಒಬ್ಬ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ನಿಶ್ಚಯ ಮಾಡಿದ್ದೇನೆ ಎಂಬುದಕ್ಕೆ ವಾಕ್ಯ ಓದ್ತಾ ಇದ್ದೇವೆ. ಅದನ್ನೇ ನಮ್ಮ ಸರದಿಯಲ್ಲಿ ನೋಡುವಾಗ ಈ ದಿನಮಾನಗಳಲ್ಲಿ ನಮ್ಮ ನಂಬಿಕೆ, ಒಪ್ಪಿಸಲ್ಪಟ್ಟಂತ ಜೀವಿತ, ಸಮರ್ಪಣೆ ಮಾಡಿದಂತ ಜೀವಿತ, ಈ ವಾಕ್ಯಕ್ಕಾಗಿ ನಾನು ಏನು ಮಾಡಬೇಕೆಂಬಂತ ಒಂದು ಮನಸ್ಸು ಇದಾಗಿರ್ಬೇಕೆಂಬುದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ ಇಲ್ಲಿ. ಆದ ಕಾರಣ ಇವತ್ತು ನಮ್ಮ ನಿರ್ಧಾರತ್ವದಲ್ಲಿ, ಹೌದು, ಪೌಲನು ಸಹ ಕೆಲವರಿಗೆ ಹೀಗೆ ಮಾಡುವುದನ್ನು ನೋಡ್ತಾ ಇದ್ದೇವೆ. ಸತ್ಯವೇದಲ್ಲಿ ಓದಿಕೊಳ್ಳುವಾಗ ಪೌಲನು ರೋಮಪುರದವರಿಗೆ ಬರೆದಂತ ಪತ್ರಿಕೆ 15ನೇ ಅಧ್ಯಾಯ 16ನೇ ವಚನಕ್ಕೆ ಬರುವಾಗ ಸ್ಪಷ್ಟವಾಗಿ ಓದ್ತಾ ಇದ್ದೇವೆ. ಶ್ರೀ ಪೌಲನು ರೋಮಪುರದವರಿಗೆ ಬರೆದಂತ ಪತ್ರಿಕೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಈ ರೀತಿಯಲ್ಲಿ ಓದಿಕೊಳ್ಳುವಾಗ ಏನಂತ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಸ್ಪಷ್ಟವಾಗಿ ವಾಕ್ಯ ಓದ್ತಾ ಇದ್ದೇವೆ, ದೇವರಿಗೆ ಸಮರ್ಪಕವಾಗುವಂತೆ ಹೆಚ್ಚಿಸುವನಾಗಿದ್ದೇನೆ ಎಂಬುದಾಗಿ ವಾಕ್ಯವನ್ನು ಮೇಲೆ ಓದುತ್ತಾ ಇದ್ದೇವೆ. ನೋಡಿ, ಬಹಳ ಸ್ಪಷ್ಟವಾಗಿ ಓದಿಕೊಳ್ಳುವಾಗ ರೋಮಪುರದವರಿಗೆ ಬರೆದಂತ ಈ 15ನೇ ಅಧ್ಯಾಯದ ಬಗ್ಗೆ 14, 15 ಮತ್ತು 16ಕ್ಕೆ ಬರುವಾಗ, ಆದರೂ ನಾನೀಗ ನಿಮ್ಮನ್ನು ಜ್ಞಾಪಕ ಮಾಡಿಸಬೇಕೆಂದು ಅಲ್ಲಲ್ಲಿ ಹೆಚ್ಚೆಚ್ಚಾದಂತ ಧೈರ್ಯದಿಂದ ಬರೆದಿದ್ದೇನೆ ಎಂಬುದಾಗಿ ಇಲ್ಲಿ ಪೌಲನಲ್ಲಿ ಹೇಳ್ತಾ ಇದ್ದೇನೆ. ಈ ಪೌಲನು ಅಲ್ಲಲ್ಲಿ ತನ್ನ ಮಕ್ಕಳ ಒಂದು ವಿಶ್ವಾಸಿಗಳ ಧೈರ್ಯಕ್ಕೋಸ್ಕರ ಬಗ್ಗೆ ಆತನು ಬರೆಯುತ್ತಾ ಇದ್ದಾನೆ. ಏನಂತ ಬರೆಯುತ್ತಾ ಇದ್ದಾನೆ ನೋಡಿ, ನೀವೀಗ ವಾಕ್ಯದೊಂದಿಗೆ ಏನು ಮಾಡ್ತಾ ಇದ್ದೀರಾ ಅದನ್ನು ಮಾಡ್ತಾ ಇರಿ. ವಾಕ್ಯದೊಂದಿಗೆ ಮಾಡ್ತಾ ಇರಿ. ವಾಕ್ಯದಿಂದ ನೀವೇನೇನ ಕಲ್ತಿದ್ದರೋ ಅದು ಕಲ್ತದ ಪಾಠವಾಗಿರೋದ್ರಿಂದ, ಅದು ಮೂಲ ಪಾಠವಾಗಿರೋದ್ರಿಂದ, ಆ ಮೂಲ ಪಾಠವನ್ನ ನೀವು ಅದನ್ನು ನೀವು ಇರುವವರೆಗೆ ಅದು ಕಂಟಿನ್ಯೂ ಮಾಡಿ ಮುಂದುವರಿಸಿರಿ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದೇನೆ ಇಲ್ಲಿ. ಯಾಕಂದ್ರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ ಇಲ್ಲಿ. ಅದಕ್ಕೆ ಅಪೊಸ್ತಲ ಪೌಲನು ಏನ್ ಹೇಳ್ತಂತಿರದೆ, ಪೌಲನು ಸಹ ಕೆಲವರಿಗೆ ಏಕೆಂದ್ರೆ ಹೀಗೆ ಮಾಡಬೇಕಾಯ್ತು, ಈಗ ಹೇಳಬೇಕಾಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವಿಲ್ಲಿ ಓದಿಕೊಳ್ಳುವರಾಗಿದ್ದೇವೆ. ಆದ ಕಾರಣ ಒಂದು ನಾವು ಗಮನ ಹರಿಸಬೇಕಾಗಿದೆ, ಸತ್ಯವೇದದ ವಾಕ್ಯದ ಅಡಿಯಲ್ಲಿ ನಾವು ಗಮನಿಸಬೇಕಂದ ವಿಚಾರ ಯಾವುದಾಗಿ ಅಂತ ಹೇಳಿದ್ರೆ, ಹೌದು, ನಾವು ವಾಕ್ಯದೊಂದಿಗೆ ಮೊಟ್ಟ ಮೊದಲಿಗೆ ನಿಶ್ಚಯ ಮಾಡಿಕೊಳ್ಳುವುದು ಉತ್ತಮವಾದ ಕೆಲಸವಾಗಿದೆ. ನಾವು ಇಂದಿನ ಶನಿವಾರಗಳಲ್ಲಿ ನಾವು ನೋಡಿದ ಹಾಗೆಯೇ
ನಾವು ಹಿಂದಿನ ಶನಿವಾರಗಳಲ್ಲಿ ನಾವು ಕಲ್ತುಕೊಂಡು ಬಂದಾಗೆ, ನಾವು ತಿಳ್ಕೊಂಡು ಬಂದಾಗೆ ನಮ್ಮ ಆತ್ಮದ ಬಗ್ಗೆ, ಈ ಆತ್ಮ ಚಿಂತೆಯ ಬಗ್ಗೆ ನಾವು ಯೋಚಿಸತಕ್ಕದಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಆದಾಗ್ಯೂ ಅಪೊಸ್ತಲನಾದ ಪೌಲನು ಬಹಳವಾಗಿ ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ನೀನು ವಾಕ್ಯದಲ್ಲಿ ಪದೇ ಪದೇ ನೀನು ಚುರುಕಾಗಿರ್ಬೇಕೆಂಬುದು ಕೂಡ ಓದ್ತಾ ಇದ್ದೇವೆ. ನಾವು ಚುರುಕಾಗಿರಬೇಕು, ಚುರುಕುಳ್ಳವರಾಗಿರಬೇಕು. ನಾವು ಚುರುಕು ನಾವು ಉಳ್ಳವರಾಗಿರೋದು ಮಾತ್ರವಲ್ಲ, ಪದೇ 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 ನಾವು ಯೋಚನೆ ಮಾಡಬೇಕೆಂಬುದಾಗಿ ಬೈಬಲಲ್ಲಿ ವಾಕ್ಯ ಓದ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ, ಯಾಕೆಂದ್ರೆ ಯೋಚನೆ ಮಾಡುದು ಅದು ಉತ್ತಮವಾದ ಕೆಲಸವಾಗಿದೆ ಎಂಬುದಾಗಿ ದೇವರ ಬಗ್ಗೆ ನಾವಿಲ್ಲಿ ಓದುತ್ತಾ ಇದ್ದೇವೆ. ಈ ನಮ್ಮ ಆತ್ಮಿಕದ ಮೂಲ ಒಂದು ಓದ್ತಾ ಇದ್ದೇವೆ ಏನಂದ್ರೆ ಅದು ವಾಕ್ಯವೇ ಎಂಬುದಾಗಿ ಇರುವುದರಿಂದ ಅದಕ್ಕಾಗಿ ನಮ್ಮ ಶ್ರಮ ಇರಬೇಕು, ಅದಕ್ಕಾಗಿ ನಮ್ಮ ತ್ಯಾಗ ಇರಬೇಕು, ಅದಕ್ಕಾಗಿ ನಮ್ಮೊಂದು ನೋಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ನಾವು ಫುಲ್ಲು ದೇವರ ವಾಕ್ಯಕ್ಕೆ ನಮ್ಮ ಸಪೋರ್ಟ್ ಇಡಬೇಕೆಂಬುದಾಗಿ ವಾಕ್ಯವನ್ನು ಓದುತ್ತೇವೆ ಇಲ್ಲಿ. ಅದಕ್ಕೆ ಅಪೊಸ್ತಲನಾದ ಪೌಲನು ಅಲ್ಲಲ್ಲಿ ತನ್ನ ಪತ್ರಿಕೆಯಲ್ಲಿ ಅದನ್ನು ಮುಂದುವರಿಸುತ್ತಾ ಇದ್ದಾನೆ. ಯಾವ ರೀತಿ ನಾವು ನೋಡ್ತಾ ಇದ್ದೇವೆ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ ಓದಿಕೊಂಡಾಗೆ ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಯಾಕೆಂದ್ರೆ ನಾವು ಕ್ರಿಸ್ತನೊಂದಿಗೆ ಒಡಂಬಡಿಕೆ ಮಾಡಿಕೊಂಡುದರಿಂದ ಆತನಿಂದ ಹೊಂದಿದ ಉಪದೇಶವನ್ನು ನಮ್ಮ ಮಾನಸಾಂತರದಿಂದ ಕಾಪಾಡಿಕೊಳ್ಳತಕ್ಕದಾಗಿದೆ. ಯಾವಾಗಲೂ ಇದನ್ನ ಮತ್ತು ನಾವು ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ. ಯಾಕೆಂದ್ರೆ ಒಡಂಬಡಿಕೆ ಮಾಡಿಕೊಂಡುದರಿಂದ ನಿಕಟವಾಗಿ ಅಕ್ಷರಾಕ್ಷರವಾಗಿ ನಾವು ವಾಕ್ಯದೊಂದಿಗೆ, ಯಾಕೆಂದ್ರೆ ನೋಡ್ತೇವೆ ನಾವ್ ಏನ್ ಮಾಡ್ಬೇಕಂದ್ರೆ ಮಾನಸಾಂತರದೊಂದಿಗೆ, ಪಶ್ಚಾತ್ತಾಪದೊಂದಿಗೆ, ಯಾಕೆಂದ್ರೆ ನಾವು ಪ್ರವೇಶ ಮಾಡತಕ್ಕದಾಗಿದೆ. ನಮ್ಮ ಪ್ರವೇಶ ಮಾಡ್ಬೇಕು, ವಾಕ್ಯದಲ್ಲಿ ಪ್ರವೇಶ ಮಾಡ್ಬೇಕಾದ್ರೆ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳೋದಕ್ಕೆ ಬೇಕು. ನಾನೆಲ್ಲ ತಪ್ಪಿದ್ದೇನೆ, ನಾನು ದೇವರಿಗೆ ವಿರೋಧವಾಗಿಯೂ ದೇವರ ಚಿತ್ತಕ್ಕೆ ವಿರೋಧವಾಗಿಯೂ ತಪ್ಪಿದ್ದೇನೆಂಬಂತ ಆ ಒಂದು ಮನೋಭಾವನೆ ಇಟ್ಟುಕೊಂಡು ವಾಕ್ಯದೊಳಗೆ ಬರಬೇಕಾಗಿದೆ. ವಾಕ್ಯ ಸುಮ್ಮನೆ ಆಡುವುದಿಲ್ಲ, ವಾಕ್ಯ ಸುಮ್ಮನೆ ಹೇಳುವುದಿಲ್ಲ. ವಾಕ್ಯ ಏನಂತ ಹೇಳುತ್ತದೆ ನೋಡಿ, ನಿನ್ನ ಪಾಪಿ ಎಂಬುದಾಗಿ ಬೈಬಲ್ ಹೇಳ್ತದೆ, ನಿನ್ನ ಪಾಪವನ್ನು ಒಪ್ಪಿಕೊ ಎಂಬುದು ಬೈಬಲ್ ಹೇಳ್ತದೆ. ನಿನ್ನ ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಅದಕ್ಕಾಗಿ ನಿನ್ನ ಮಾನಸಾಂತರ ಪಡು ಎಂಬುದಕ್ಕೆ ವಾಕ್ಯ ಓದ್ತಾ ಇದ್ವಿ. ಇದಕ್ಕೆ ಬೈಬಲ್ ಹೇಳ್ತದೆ, ಇದು ನಮ್ಮ ಆತ್ಮಿಕವನ್ನು ಚುರುಕುಗೊಳಿಸುತ್ತದೆ, ಚುರುಕುಳ್ಳ ಜೀವಿತವಾಗುತ್ತದೆ. ಇದಕ್ಕೆ ಪ್ರವೇಶ ಮಾಡಲಿಕ್ಕೆ ಅದು ಮಾರ್ಗ ಮಾಡ್ತದೆ. ಈ ವಾಕ್ಯ ಏನಂತದೆ, ಇಂಥ ಸ್ಥಿತಿಯಲ್ಲಿ, ಪಾಪದ ಸ್ಥಿತಿಯಲ್ಲಿ ಇದ್ದಂಥವರಿಗೆ ಈ ವಾಕ್ಯ ಮನ್ನಿಸುತ್ತದೆ, ಅಥವಾ ಸಹಾಯ ಮಾಡುತ್ತದೆ. ಬಿಟ್ಟು ಬಿಡೋದಕ್ಕೆ ಅದು ಸಹಾಯ ಮಾಡುತ್ತದೆ, ಪರಿಶುದ್ಧ ಕಡೆಗೆ ಸಹಾಯ ಮಾಡ್ತದೆ, ಶುದ್ಧ ಜೀವಿತಕ್ಕೆ ಸಹಾಯ ಮಾಡ್ತದೆ, ಶುದ್ಧ ಕನ್ನಿಕೆಗೆ, ಯಾಕೆಂದ್ರೆ ನೋಡ್ತೆ ಒಡಂಬಡಿಕೆಯನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಬೈಬಲ್ ದೇವರ ವಾಕ್ಯ ಓದ್ತಾ ಇದ್ದೇವೆ. ಅದಕ್ಕೆ ಪ್ರಕಟಣೆ ಪುಸ್ತಕ ಅಲ್ಲಿ 3ನೇ ಅಧ್ಯಾಯ 3ನೇ ವಚನದಲ್ಲಿ ಅದನ್ನಲ್ಲಿ ನಾವು ಓದುತ್ತಾ ಇದ್ದೇವೆ. ಇಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಓದುವಾಗ, ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ನೀನು ವಾಕ್ಯದೊಂದಿಗೆ ನೀನು ಏನು ಮಾಡಬೇಕಾಗಿದೆ, ನೀನು ಕಾಪಾಡಿಕೊ, ಚುರುಕುಗೊಂಡು ಕಾಪಾಡಿಕೊ. ನಿನ್ನ ಆತ್ಮದ ಬಗ್ಗೆ ನಿನಗೆ ಚುರುಕಿರ್ಲಿ, ನಿನ್ನ ಪ್ರಾಣದ ಬಗ್ಗೆ ನಿನಗೆ ಚುರುಕಿರ್ಲಿ, ನಿನ್ನ ಶರೀರದ ನಿನಗೆ ಚುರುಕಿರ್ಲಿ. ಈ ಚುರುಕುತನ ನಮಗೆ ಬೇಕು. ನಾವು ಚುರುಕಿಲ್ಲದೆ ಹೋದ್ರೆ ಅಲ್ಲಿ ಸೈತಾನ ಎಂಟ್ರಿ ಆಗುವ, ಸೈತಾನ ಬಂದು ನಾವು ಕೇಳಿದ ಉಪದೇಶವನ್ನು ಕದ್ದುಕೊಳ್ಳುವ, ನಮ್ಮ ಮನಸ್ಸಿಗೆ ಬೇರೊಂದು ಸಂದೇಶವನ್ನು ಕೊಡುವ, ಬೇರೊಂದು ನಮ್ಗೆ ಒಂದು ಆಲೋಚನೆಯನ್ನು ಕೊಡುವ. ಈ ಆತ್ಮಿಕ ಜೀವಿತಕ್ಕೆ ನಾವು ಬರದಂತೆ ಈ ಲೌಕಿಕ ಜೀವಿತ ಇದಕ್ಕೆ ಒಳಪಡಿಸುವ, ಅದಕ್ಕೆ ಚುರುಕುಪಡಿಸುವ, ಲೋಕಕ್ಕಾಗಿ ಚುರುಕು ಮಾಡಿ ಬಿಡ್ತಾನೆ, ಲೋಕಕ್ಕಾಗಿ ಅವನು ಲೋಕಕ್ಕೆ ತಳ್ಳಿ ಬಿಡ್ತಾನೆ, ಅದಕ್ಕೆ ನಿಶ್ಚಯ ಮಾಡಿ ಬಿಡ್ತಾನೆ. ನಾವು ಯಾವತ್ತು ನಾವು ಲೋಕದಲ್ಲಿ ಇದ್ದೇವೆ ನಿಜ, ಅದು ಲೋಕಕ್ಕೆ ನಾನು ನಿಶ್ಚಯವಾಗಬಾರ್ದು. ಈ ಲೋಕದೊಂದಿಗೆ ನಾವು ಯಾವುದಾಗಲೇ ಆತ್ಮಿಕತೆ ಎಂಬುದು ಲೋಕದೊಳಗೆ ಇಲ್ಲ, ಆತ್ಮಿಕತೆ ಎಂಬುದು ವಾಕ್ಯದಲ್ಲಿ ಆಗಿರ್ತದೆ. ಆದ ಕಾರಣ ಈ ನಮ್ಮ ನಿಶ್ಚಯ ಒಡಂಬಡಿಕೆ ವಾಕ್ಯದಲ್ಲಿಯೇ, ಮತ್ತೆ ಈ ಚುರುಕು ವಾಕ್ಯದಲ್ಲೇ ಇರಬೇಕೆಂಬುದಕ್ಕೂ ದೇವರ ವಾಕ್ಯ ಓದುತ್ತೇವೆ. ಅದಕ್ಕೆ ಇದು ಖಚಿತಪಡಿಸಿದಂತ ಈ ದೇವರ ವಾಕ್ಯ. ಅದಕ್ಕೆ ಪ್ರಕಟಣೆ ಪುಸ್ತಕ 3:3 ಅದೇ ನಮಗೆ ತಿಳಿಯಪಡಿಸುತ್ತದೆ. ಏನಂತ ಹೇಳಿದ್ರೆ, ಆದ್ರಿಂದ ನೀನು ಹೊಂದಿದ ಉಪದೇಶವನ್ನು
ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊಂಬುದು ಪದೇ ಪದೇ ದೇವರು ವಾಕ್ಯ ಹೇಳ್ತಾರೆ. ನೀನು ಪದೇ ಪದೇ ನೀನು ಜ್ಞಾಪಕ ಮಾಡಿಕೊ, ಪದೇ ಪದೇ ನೀನು ಅದನ್ನು ಯೋಚಿಸು, ನೀನು ಪದೇ ಪದೇ ಅದಕ್ಕಾಗಿ ನೀನು ಚಿಂತನೆ ಪಡು ಎಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ಆದರೆ ಯಾವಾಗಲೂ ಬೈಬಲ್ ಹೇಳ್ತದೆ, ವಾಕ್ಯದಿಂದ ಯಾರು ತಪ್ಪಿ ಹೋಗ್ಬಾರ್ದು ಎಂಬುದು ವಾಕ್ಯದಲ್ಲಿ ಹೇಳ್ತದೆ. ಪ್ರತಿಯೊಬ್ಬನ ಜೀವಿತದಲ್ಲಿ ವಾಕ್ಯ ಕಲೆಕ್ಟ್ ಮಾಡಿಕೊಂಡು, ಆ ಸಂಗ್ರಹ ಮಾಡಿಕೊಂಡು, ಅದಕ್ಕಾಗಿ ತನ್ನ ಆತ್ಮಿಕ ಜೀವಿತವನ್ನ ವಾಕ್ಯನ ಮುನ್ನಡೆಸಬೇಕೆಂಬುದು ವಾಕ್ಯ ಓದ್ತಾ ಇದ್ದೇವೆ. ಮತ್ತು ದೇವರ ಕಡೆಗೆ ತಿರುಗಿಕೊ ಎಂಬುದು ಕೂಡ ವಾಕ್ಯ ಓದ್ತಾ ಇದ್ದೇವೆ. ದೇವರ ಕಡೆಗೆ ತಿರುಗಿಕೊಳ್ಳೋದು ಮಾತ್ರವಲ್ಲ, ಬೈಬಿಟ್ರೆ ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನ್ನು ಬರುವಂತೆ ಬರುವೆನೆಂಬುದಕ್ಕೆ ವಾಕ್ಯ ಓದ್ತಾ ಇದ್ದೇವೆ. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವನು ಅದು ನಿನಗೆ ತಿಳಿಯುವುದಿಲ್ಲ ಎಂಬುದು ವಾಕ್ಯ ಓದುತ್ತಾ ಇದ್ದೇವೆ ಇಲ್ಲಿ. ಆದ ಕಾರಣ ದೇವರ ವಾಕ್ಯ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮರಣವು ಹತ್ತಿರವಾಗಿರುತ್ತ ಇನ್ನು ನಾವು ದೇವರ ವಾಕ್ಯದಲ್ಲಿ ನಿಶ್ಚಯ ಮಾಡಿಕೊಳ್ಳದೆ ಹೋದರೆ, ಎರಡನಿಗೆ ಚುರುಕಾಗದಿದ್ದರೆ ಖಂಡಿತ ಕಳ್ಳನ ಬರುವಂತೆ ನಾನು ಬರುವೆನೆಂಬುದು ಯೇಸು ಹೇಳ್ತಾ ಇದ್ದಾನೆ. ಆತನ ಬರುವ ಗಳಿಗೆ ನಮಗೆ ಗೊತ್ತಿಲ್ಲ, ಆತ ಯಾವ ಸಮಯದಲ್ಲಿ ಬರ್ತಾನೆ ನಮಗೆ ಗೊತ್ತಿಲ್ಲ. ಆದುದರಿಂದ ಇನ್ನಾದರೂ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಇನ್ನಾದ್ರೂ ನಾವು ಈ ಗಡೆ ದಿನಗಳಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಯೋಚನೆಯಿಂದ ನಾವು ಯೋಚಿಸಬೇಕಾಗಿದೆ. ಏನಂತ ಹೇಳಿದ್ರೆ, ಕ್ರಿಸ್ತನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದಾಗಿದ್ದರೆ ಆತನಿಂದ ಹೊಂದಿದ ಉಪದೇಶವನ್ನು ವಾಕ್ಯದೊಂದಿಗೆ ಮಾನಸಾಂತರದೊಂದಿಗೆ ಕಾಪಾಡಿಕೊಳ್ಳತಕ್ಕದಾಗಿದೆ ಎಂಬುದಕ್ಕೆ ವಾಕ್ಯನ ಮೇಲೆ ಓದುತ್ತಾ ಇದ್ದೇವೆ. ಆದ ಕಾರಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರು ಏನ್ ಮಾಡ್ತಾನೆ, ಈ ವಾಕ್ಯದಿಂದ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೀವಿತಗಳಲ್ಲಿ ಬಿಡುಗಡೆಯನ್ನು ಕೊಡುವಾತನಾಗಿದ್ದಾನೆ, ಆಶೀರ್ವಾದವನ್ನು ಕೊಡುವಾತನಾಗಿದ್ದಾನೆ. ಅದರಂತೆ ಮುಂದಕ್ಕೆ ನಾವು ಓದುವಾಗ ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನ ನಾವು ಕಲಿತುಕೊಳ್ಬೇಕಾಗಿದೆ. ಕ್ರಿಸ್ತನು ಯಾವ ಗಳಿಗೆಯಲ್ಲಿ ಬರ್ತಾನೆಂಬುದಕ್ಕೂ ಗೊತ್ತಿಲ್ಲ, ಆದ್ರೆ ಬರುವಾತನು ಬೇಗನೆ ಬರ್ತಾನೆಂಬುದಕ್ಕೂ ದೇವರ ವಾಕ್ಯದಲ್ಲಿ ಉಂಟು. ಆದ ಕಾರಣ ನಮ್ಮನ್ನು ದೇವರೊಂದಿಗೆ ಸಿದ್ಧಪಡಿಸಿಕೊಳ್ಳೋಣ, ನಮ್ಮನ್ನೇ ದೇವರೊಂದಿಗೆ ನಾವು ತಯಾರು ಮಾಡಿಕೊಳ್ಳೋಣ. ಕರ್ತನು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಬನ್ನಿ, ನಾನು ನಿಮಗಾಗಿ ಪ್ರಾರ್ಥನೆಯನ್ನು ನಾನು ಮಾಡುವನಾಗಿದ್ದೇನೆ. ನಾವು ಕಣ್ಣನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ನಿನ್ನ ವಾಕ್ಯವನ್ನು ನಾವು ಕೇಳಿಕೊಂಡೆವು. ನಿನ್ನ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ ನಾವು ವಾಕ್ಯದೊಂದಿಗೆ ನಾವು ಏನು ಮಾಡಬೇಕೆಂಬುದಾಗಿ. ಹೌದು, ವಾಕ್ಯದೊಂದಿಗೆ ನಾವು ಮಾಡುವಂಥದ್ದು. ಈಗ ತಾನೇ ಬೋಧಿಸಿದಂಥ ವಾಕ್ಯ, ನಾವು ವಾಕ್ಯದೊಂದಿಗೆ ಮೊಟ್ಟ ಮೊದಲಾಗಿ ನಾವು ನಿಶ್ಚಯ ಮಾಡಿಕೊಳ್ಬೇಕೆಂಬುದಾಗಿ ನಿನ್ನ ವಾಕ್ಯ ಬೋಧಿಸಿತು. ಎರಡನೇದಾಗಿ ಅದೇ ವಾಕ್ಯಕ್ಕೆ ನಾವು ಚುರುಕುಳ್ಳವರಾಗಿರ್ಬೇಕೆಂಬುದಾಗಿ ನಿನ್ನ ವಾಕ್ಯ ಹೇಳಿತು. ಯಾಕೆ ನಾವು ಚುರುಕಾಗದಿದ್ದರೆ, ಹೌದು, ಆತನು ಯಾವ ಗಳಿಗೆ ಬರ್ತಾನೆ ನಿಮಗೆ ಗೊತ್ತಿಲ್ಲ, ಅದನ್ನು ಯಾವ ಟೈಮಲ್ಲಿ ಬರ್ತಾನೆ ಎಂಬುದು ಗೊತ್ತಿಲ್ಲ. ಅದನ್ನು ಎಚ್ಚರವಾಗದಿದ್ದರೆ ಅದನ್ನು ಬರುದು ಖಂಡಿತ. ಹೌದು, ಆದ್ರಿಂದ ಈ ಮಾತಿನ ಪ್ರಕಾರದಲ್ಲಿ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಚುರುಕುಳ್ಳವರಾಗಿ, ಎಚ್ಚರವುಳ್ಳವರಾಗಿ, ನಮ್ಮ ಆತ್ಮದಲ್ಲಿ, ನಮ್ಮ ಜೀವಿತದ ಆತ್ಮದ ಪ್ರತಿಯೊಂದು ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ನಮ್ಮ ನಂಬಿಕೆಯನ್ನು ಬಿಟ್ಟು ಬಿಡದೆ, ನಮ್ಮ ವಿಶ್ವಾಸವನ್ನು ಬಿಟ್ಟು ಬಿಡದೆ, ನಾವು ನಿನ್ನಲ್ಲೇ ಆದುಕೊಂಡು, ನಿನ್ನ ವಾಕ್ಯವನ್ನು ಆದುಕೊಂಡು ನಾವು ಮುಂದಕ್ಕೆ ಹೋಗುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುವರಾಗಿದ್ದೇವೆ. ವಿಶೇಷವಾಗಿ ಈ ನನ್ನ ವೀಕ್ಷಕರನ್ನು ಅಭಿಷೇಕ ಮಾಡು. ಈ ವೀಕ್ಷಕರ ಜೀವಿತದಲ್ಲಿ ಯಾರಾದ್ರೂ ಯಾವ ವಿಷಯದಲ್ಲಾದ್ರೂ ಚಿಂತೆಯಿಂದಲೋ, ಬೇನೆಯಿಂದಲೋ, ಬೇಸರಿಕೆಯಿಂದಲೋ ಕರ್ತನೆ ಇಲ್ಲಿ ಯಾರಾದ್ರೂ ನಿನ್ನ ಮುಂದೆ ಇದ್ದು ಪ್ರಾರ್ಥಿಸ್ತಾ ಇರುವುದಾಗಿದ್ರೆ ಅವರನ್ನು ಅಭಿಷೇಕ ಮಾಡಿ ಮುಟ್ಟಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವನಾಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ಅವರ ಜೀವಿತದಲ್ಲಿ ಕರ್ತನೆ ಸಮಾಧಾನವನ್ನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ಯಾವುದೇ ನೋವಿದ್ದರೂ ಕೂಡ, ಯಾವುದೇ ಕಾಯಿಲೆ ಇದ್ದರೂ ಕೂಡ, ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಬಿಡುಗಡೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಕ್ಷಣದಲ್ಲಿಯೇ, ಈ ಗಳಿಗೆಯಲ್ಲೇ ನಿನ್ನ ವಾಕ್ಯ ಸಾರುವಾಗ, ನಿನ್ನ ವಾಕ್ಯ ಹೇಳ್ತಿರುವಾಗ, ವಾಕ್ಯದೊಂದಿಗೆ ಪ್ರಾರ್ಥನೆ ಮಾಡ್ತಿರುವಾಗ ನಿನ್ನ ಬಲವಾದಂತ ನಿನ್ನ ಒಂದು ಕರ್ತನೆ, ಒಂದು ಶಕ್ತಿ, ವಾಕ್ಯದ ಮೂಲಕ ಬಗ್ಗೆ ಶಕ್ತಿ ಅವರ ಮೇಲೆ ಹಿಡಿದು ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಎಲ್ಲಾ ಕಾಡಿದಂತ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಾಡಿದಂತ ಎಲ್ಲ ತಡೆಗಳು ಮುರಿಯಲ್ಪಡಲಿ. ಯೇಸು ಕ್ರಿಸ್ತನ ಮೂಲಕವಾಗಿ
ಅದನ್ನು ಈ ಕ್ಷಣದಲ್ಲಿ ಬಂಧಿಸುವನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪ್ರಸನ್ನತೆ ಎಲ್ಲರ ಮೇಲೆ ಹಿಡಿದು ಬರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಓ ಕರ್ತನೇ, ಇವತ್ತು ನಿನ್ನ ಮಕ್ಕಳು ಕೆಲಸಕ್ಕೆ ಹೋಗುವಾಗ, ಕೆಲಸಕ್ಕೆ ಕೈ ಹಾಕುವಾಗ, ಓ ಕರ್ತನೇ, ಅಥವಾ ಒಂದು ವೇಳೆ ಅವರು ಹೊಸ ಕೆಲಸಕ್ಕೆ ಕೈ ಹಾಕುವಾಗ, ಹೊಸ ಕೆಲಸವನ್ನು ಹಿಡಿಯುವಾಗ ಅದನ್ನ ಬ್ಲೆಸ್ಸಿಂಗ್ ಮಾಡ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೇ. ಇವರು ನಿನ್ನ ಮಕ್ಕಳು ಕೆಲಸದಲ್ಲಿ ಯಾವುದೇ ಅಡೆತಡೆನಿಲ್ಲದೆ, ಯಾವುದೇ ಒತ್ತಡವಿಲ್ಲದೆ, ಯಾವುದೇ ಉಪದ್ರವಿಲ್ಲದೆ, ಯಾವುದೇ ಅಡ್ಡಿ ಇಲ್ಲದೆ ನಿನ್ನ ಮಕ್ಕಳಿಗೆ ಓ ಕರ್ತನೆ, ಅವರ ಕೆಲಸದ ನಿಮಿತ್ತವಾಗಿ ಅವರಿಗೆ ಆದಾಯ, ಅವರ ಆಶೀರ್ವಾದವಾಗಲಿ, ಅವರ ಕೆಲಸಗಳು ಅಭಿವೃದ್ಧಿ ಆಗಲಿ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದನ್ನು ನಿನ್ನ ಮಕ್ಕಳು ದೇವರೇ ಎಲ್ಲ ಸಂಗತಿಗಳಲ್ಲಿ ಹೌದು ಕರ್ತನೆ, ಓ ದೇವರ ಅಭ್ಯರ್ಥಿನ ಹೊಂದುವಂತೆ ನಿನ್ನ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿನ್ನ ಪವಿತ್ರವಾದಂತ ನಾಮದಲ್ಲಿ ಈ ಕ್ಷಣದಲ್ಲಿ ನಿನ್ನ ಮಹಿಮೆ ಹಿಡಿದು ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತಂದೆ ದೇವರೇ, ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದಕ್ಕಾಗಿದ್ದೇನೆ, ಸ್ತೋತ್ರವಾಗಲಿ. ನೀ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಟ್ಟದಕ್ಕಾಗಿದ್ದೇನೆ, ಸ್ತೋತ್ರವಾಗಲಿ ಎಂದು ಹೇಳ್ತಾ ಈ ಬಡ ಪ್ರಾರ್ಥನೆ ನಮ್ಮ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್.